ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ಇನ್ನೂ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನು ನನ್ನವನು ಭಾಗ 5. ಜಗನ್, ಏನು ಯೋಚನೆ ಮಾಡ್ತಿದ್ಯಾ? ಬಿಸಿ ನೀರಿದೆ, ಸ್ನಾನ ಮಾಡ್ಕೊಂಡು ಬಾ. ನಿಖಿತಾ ತನ್ನ ಸ್ನಾನ ಮುಗಿಸಿ ಮೈಗೆ ಟವಲ್ ಸುತ್ತಿಕೊಂಡು ಮತ್ತೊಂದು ಟವಲಿನಿಂದ ತಲೆ ಒರೆಸುತ್ತಾ ಹೇಳಿದಳು. ಹಾಂ? ಏನೋ ಯೋಚನೆಯಲ್ಲಿದ್ದ ಜಗನ್ ದಡಕ್ಕನೆ ಹೆಚ್ಚೆತ್ತು ಕೇಳಿದ. ಬಿಸಿ ನೀರಿದೆ, ಸ್ನಾನ ಮಾಡ್ಕೊಳಪ್ಪ ಹುಡುಗ ಅಂದೆ. ತುಂಟತನದಿಂದ ಹೇಳಿದಳು ನಿಖಿತಾ. ನಾನು ಇಷ್ಟು ಬೇಗ ಸ್ನಾನ ಮಾಡಿ ಎಲ್ಲಿಗೆ ಹೋಗೋದಿದೆ ಬಿಡು, ನಿಧಾನವಾಗಿ ಮಾಡಿದರಾಯ್ತು. ಜಗನ್ ನಿರಾಸಕ್ತಿಯಿಂದ ಹೇಳಿದಾಗ ನಿಖಿತಾಗೆ ಒಂದು ರೀತಿಯ ಕಸಿವಿಸಿಯಾಗಿತ್ತು. ನೋಡು, ಇದೇ ನನಗೆ ಹಿಡ್ಸಲ್ಲ. ಸುಮ್ಮನೆ ನನಗೆ ಕೋಪ ತರಿಸ್ಬೇಡ, ಬೇಗ ಎದ್ದು ಸ್ನಾನ ಮಾಡ್ತೀಯೋ ಇಲ್ಲೋ? ಅವಳು ಹುಸಿಕೋಪ ನಟಿಸುತ್ತಾ ಹೇಳಿದಾಗ ಅವನು ತುಂಟತನದಿಂದ ಕೈಮುಗಿಯುತ್ತಾ ಹೇಳಿದ. ಅಯ್ಯಯ್ಯೋ ಮಹಾರಾಣಿಯವರೇ, ಇದು ನೋಡಿ, ನಾನು ಸ್ನಾನಕ್ಕೆ ಹೊರಟೆ, ತಾವು ಮಾತ್ರ ಕೋಪ ಮಾಡಿಕೊಳ್ಳದಿರಿ ಎಂದು ನಾಟಕೀಯವಾಗಿ ಹೇಳಿ ಹಾಸಿಗೆಯಿಂದೆದ್ದು ಬಾತ್ರೂಮಿನತ್ತ ಹೊರಟ. ಒಳಗೆ ಹೋಗುವುದಕ್ಕೆ ಮುಂಚೆ ಸಹಜವಾಗಿ ಹೇಳಿದ. ನಿಖಿತಾ, ನಿನ್ನನ್ನು ನಿನ್ನೆ ರಾತ್ರಿ ಯಾರೋ ತಂಗವೇಲು ಅನ್ನೋರು ಹುಡುಕಿಕೊಂಡು ಬಂದಿದ್ರು. ಅವಳು ಒಮ್ಮೆಲೆ ಹಾವು ತುಳಿದವರಂತೆ ಬೆಚ್ಚಿಬಿದ್ದು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳುವವರಂತೆ ಕೇಳಿದಳು. ಯಾರು? ಏನಂದೆ ಅವರ ಹೆಸರು? ಬಹುಶಃ ತಂಗವೇಲುವಿನ ಹೆಸರು ಕೇಳಿಸಿದ್ದು ತನ್ನ ಭ್ರಮೆ ಇರಬಹುದು ಎಂದುಕೊಂಡು ಪುನಃ ಪ್ರಶ್ನಿಸಿದಳು. ಅದಕ್ಕೆ ಅವನು ಪುನಃ ಹೇಳಿದ. ಅದೇ ಕಣೆ, ನಿನ್ನ ಪರಿಚಯದವರು ಯಾರೋ ತಂಗವೇಲು ಅನ್ನುವವರು ಬಂದಿದ್ರು ಅಂದೆ. ತಂಗವೇಲು ಇಲ್ಲಿಗೆ ಬಂದಿದ್ರಾ? ಯಾಕೆ ಬಂದಿದ್ರು? ಏನಾದರೂ ಹೇಳಿದ್ರಾ? ಕೇಳಿದಳು ನಿಖಿತಾ. ಅಂಥದ್ದೇನೂ ಇಂಪಾರ್ಟೆಂಟ್ ವಿಷಯ ಹೇಳಲಿಲ್ಲ. ಕೇಳಿದ್ದಕ್ಕೆ ಸುಮ್ಮನೆ ಹಾಗೆ ಬಂದಿದ್ದೆ ಅಂದ್ರು. ಟೀ ಕೊಟ್ಟೆ, ಕುಡಿದು ಹೋದ್ರು. ಜಗನ್ ವರದಿ ಒಪ್ಪಿಸಿದ. ಅದನ್ನು ಕೇಳಿದ್ದ ನಿಖಿತಾ ಹಬ್ಬ ಎಂದು ಸಮಾಧಾನದ ಉಸಿರು ಬಿಟ್ಟಳು. ಆದರೂ ಯಾವುದೋ ಅವ್ಯಕ್ತ ಶಂಕೆ ಅವಳ ತಲೆಯಲ್ಲಿ ಉಳುವಿನಂತೆ ಕೊರೆಯತೊಡಗಿತ್ತು. ಮತ್ತೆ ಬೇರೇನಾದರೂ ಮಾತಾಡಿದ್ರಾ? ಏನೂ ಇಲ್ಲ ಕಣೆ, ಒಂದೇ ವಿಷಯ ಕೇಳಿದ್ರು. ನಿನಗೆ ನಿಖಿತಾ ಎಷ್ಟು ದಿನಗಳಿಂದ ಗೊತ್ತು ಅಂತ. ನಾನು ಸುಮಾರು 4-5 ತಿಂಗಳಿಂದ ಅಂದೆ ಅಷ್ಟೆ. ಯಾಕೆ, ಅವರು ಏನಾದರೂ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂದಿದ್ರಾ? ಜಗನ್ನ ಪ್ರಶ್ನೆಗೆ ಕಂಪಿಸುತ್ತಿದ್ದ ಮೈಯನ್ನು ತಹಬದಿಗೆ ತಂದುಕೊಳ್ಳುತ್ತಾ ಹೇಳಿದಳು ನಿಖಿತಾ. ಏನೂ ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೆ. ನೀನು ಸ್ನಾನ ಮಾಡು ಹೋಗು, ನೀರು ತಣ್ಣಗಾಗಿ ಬಿಡುತ್ತೆ ನೆನಪಿಸುವಂತೆ ಹೇಳಿದಳು. ಅದಕ್ಕೆ ಜಗನ್ ತಲೆಯಾಡಿಸುತ್ತಾ ಸರಿ ಎಂದು ಹಾಲಿಗೆ ಅಂಟಿಕೊಂಡಂತೆ ಇದ್ದ ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡ. ಅವಳು ಮೂಲೆಯಲ್ಲಿದ್ದ ಕುರ್ಚಿಯಲ್ಲಿ ಕುಸಿದು ಕುಳಿತಳು. ಛೇ, ತಂಗವೇಲು ಇಲ್ಯಾಕೆ ಬಂದಿದ್ದ? ಜಗನ್ನ ಜೊತೆ ಏನು ಮಾತಾಡಿದ? ಅವನಿಗೆ ಮನೆಗೆ ಬರದಿರುವಂತೆ ಎಷ್ಟು ಸಲ ಹೇಳಿದ್ದರು. ಛೇ, ಅವನಿಗೆ ಬುದ್ಧಿಗಿದ್ದಿ ಇದೆಯೇ? ಯಾಕೆ ಬಂದ ಇಲ್ಲಿಗೆ? ಅವನ ಮಾತಿನಿಂದ ಜಗನ್ನಿಗೆ ನನ್ನ ಬಗ್ಗೆ ಏನಾದರೂ ತಿಳಿದು ಹೋಯಿತಾ ಹೇಗೆ? ಇಲ್ಲ, ತಿಳಿದಿಲ್ಲ ಅನಿಸುತ್ತೆ. ತಿಳಿದಿದ್ದರೆ ಅವನು ಅಷ್ಟು ಆರಾಮವಾಗಿರುತ್ತಿದ್ದನ. ಅವನ ವರ್ತನೆಯಲ್ಲೂ ಯಾವುದೇ ಬದಲಾವಣೆಯಾಗಿಲ್ಲ. ನಿಜ, ಜಗನ್ನಿಗೆ ತಾನಿನ್ನೂ ವೇಶ್ಯೆ ಎಂಬ ಸಂಗತಿ ತಿಳಿದಿಲ್ಲ. ಈಗನಿಸಿದೊಡನೆ ಅವಳಿಗೆ ಸ್ವಲ್ಪ ಮಟ್ಟಿನ ಸಮಾಧಾನವಾಯಿತು. ತನ್ನ ಜೀವನದ ಪುಸ್ತಕದ ಒಂದೇ ಒಂದು ಪುಟ ಅವನಿಗೆ ತಿಳಿದರೂ ಸಾಕು. ಅವನ ದೃಷ್ಟಿಯಲ್ಲಿ ತಾನು ತೀರಾ ಕೆಳಗೆ ಕುಸಿಯುತ್ತಿದ್ದೆ. ಅವನ ಒಂದು ಕ್ಷಣವೂ ಇಲ್ಲಿರುತ್ತಿರಲಿಲ್ಲ. ಹೌದು, ಅವನಿಗೆ ಏನೂ ತಿಳಿದಿಲ್ಲ ಎಂದು ತನ್ನಷ್ಟಕ್ಕೆ ಗಟ್ಟಿಯಾಗಿ ಹೇಳಿಕೊಂಡಳು. ಅವನು ಸ್ನಾನ ಮಾಡುವ ಶಬ್ದ ಕೇಳಿಸುತ್ತಿತ್ತು. ಅವಳಿಗೆ ಮತ್ತೆ ಯೋಚನೆಗಳು ಮುತ್ತಿಕೊಂಡವು. ಒಂದು ವೇಳೆ ಎಂದಾದರೂ ನಾನು ವೇಶ್ಯೆ ಎಂಬುವುದು ಅವನಿಗೆ ತಿಳಿದು ಅವನು ನನ್ನನ್ನು ಬಿಟ್ಟು ಹೊರಟು ಹೋದರೆ? ಇಲ್ಲ, ಹಾಗೆಂದೂ ಆಗುವುದಿಲ್ಲ. ಜಗನ್ ನನ್ನವನು, ಅವನು ನನ್ನನ್ನು ಕ್ಷಮಿಸುತ್ತಾನೆ. ನನ್ನನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗುವುದಿಲ್ಲ. ನಾನು ಅವನನ್ನು ಪ್ರೀತಿಸುತ್ತಿರುವಂತೆಯೇ ಅವನು ಸಹ ನನ್ನನ್ನು ಪ್ರೀತಿಸುತ್ತಾನೆ. ಇಲ್ಲದಿದ್ದರೆ ಅವನು ಅಂದು ನನಗೇಕೆ ಮುತ್ತು ಕೊಡುತ್ತಿದ್ದ? ಏಕೆ ನನಗೆ ಸ್ವಲ್ಪ ನೋವಾದರೂ ತನಗೇ ಆದಂತೆ ಸಂಕಟ ಪಡುತ್ತಾನೆ? ಅವನು ಖಂಡಿತವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಅವನಿಗೆ ದೃಷ್ಟಿ ಬಂದ ನಂತರ ಎಲ್ಲ ವಿಷಯವನ್ನು ನಾನಾಗೇ ಅವನಿಗೆ ಹೇಳಿಬಿಡುತ್ತೇನೆ. ನನ್ನ ಜಗನ್ ದೇವರಂತವನು, ಅವನು ನಿಜವಾಗಲೂ ನನ್ನನ್ನು ಕ್ಷಮಿಸುತ್ತಾನೆ. ಆದರೆ ಒಂದೊಮ್ಮೆ ಅವನಿಗೆ ನಾನು ಹೇಳುವ ವಿಷಯ ಜೀರ್ಣಿಸಿಕೊಳ್ಳಲಾಗದೆ ಅಘಾತವಾದರೆ? ನನ್ನನ್ನು ನಿಷ್ಕಲ್ಮಶ ದೇವತೆ ಎಂದುಕೊಂಡಿರುವ ಅವನಿಗೆ ನಾನು ಸತ್ಯ ತಿಳಿಸಿದರೆ ಅವನ ಮನಸ್ಸಿಗೆ ಎಷ್ಟು ನೋವಾಗಬಹುದು? ಅವನ ಪ್ರೀತಿಯ ಮೇಲೆ ಎಂಥ ಬರೆ ಎಳೆದಂತಾಗಬಹುದು? ನನ್ನ ಮೇಲಿರುವ ಪ್ರೀತಿ ಜಿಗುಪ್ಸೆಯಾಗಿ ಅಸಹ್ಯವಾಗಿ ಪರಿವರ್ತನೆಯಾದರೆ?
ದೇವರೇ, ಹಾಗಾಗುವುದು ಬೇಡ. ಅವನಿಗೆ ತನ್ನ ವಿಷಯ ತಿಳಿಯುವುದೇ ಬೇಡ. ಇರುವಷ್ಟು ದಿನ ಹೀಗೆ ಚೆನ್ನಾಗಿರೋಣ. ಒಳಗೊಳಗೆ ಪರಿತಮಿಸಿದಳು ನಿಖಿತಾ. ನಿಖಿತಾ, ನಾನು ಸ್ನಾನ ಮಾಡಿ ಬಂದಾಯ್ತು. ಯಾಕೆ ಏನೂ ಯೋಚನೆ ಮಾಡ್ತಾ ಸುಮ್ಮನೆ ಕೂತು ಬಿಟ್ಟಿದ್ದೀಯಾ? ಇವತ್ತು ಕಾಫಿ ಗಿಫಿ ಏನು ಕೊಡಲ್ವಾ? ಜಗನ್ನ ಧ್ವನಿಯಿಂದ ಅವಳ ಯೋಚನಾ ಲಹರಿಗೆ ವಿರಾಮ ಬಿದ್ದು ಅವನನ್ನು ನೋಡಿದಳು. ಅವನು ಕುರುಡನಾಗಿದ್ದರೂ ಪ್ರತಿಯೊಂದು ವಿಷಯವೂ ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತಾನಲ್ಲ ಎಂದು ಅವಳಿಗೆ ಅಚ್ಚರಿಯಾಯಿತು. ಸಾರಿ ಜಗನ್, ಇವತ್ತು ಹಾಲು ಬರಲಿಲ್ಲ, ಅದಕ್ಕೆ ಕಾಫಿ ಮಾಡಲಿಲ್ಲ. ಹೋ, ಇದಾ ವಿಷಯ? ಅದಕ್ಕೇನಾ ನೀನು ಅಷ್ಟೊಂದು ಘೋರವಾಗಿ ಯೋಚನೆ ಮಾಡ್ತಿರೋದು? ತಮಾಷೆ ಮಾಡಿ ನಕ್ಕ ಜಗನ್. ಹೇ, ನಾನು ರೇಗಿಸ್ಬೇಡ ಕಣೋ, ನನಗೆ ಸಿಟ್ಟು ಬಂದರೆ. ಅವಳು ಉಸಿಮುನಿಸು ತೋರಿದಾಗ ಅವನು ಎರಡೂ ಕೈ ಎತ್ತಿ ಮುಗಿಯುತ್ತಾ, ಅಮ್ಮ ಮಹಾತಾಯೇ, ಈ ಕುರುಡನ ಮೇಲೆ ಹಾಗೆಲ್ಲ ಸಿಟ್ಟು ಮಾಡ್ಕೋಬೇಡಮ್ಮ, ಶಾಂತಳಾಗೋ. ನಿನ್ನ ಕೋಪದಿಂದ ನನ್ನನ್ನು ಸುಟ್ಟು ಭಸ್ಮ ಮಾಡದಿರೋ ಎಂದು ನಾಟಕೀಯವಾಗಿ ಹೇಳಿದಾಗ ನಿಖಿತಾ ಗೊಳ್ಳನೆ ನಕ್ಕು ಬಿಟ್ಟಳು. ಬ್ರೆಡ್ ರೋಸ್ಟ್ ಮಾಡಿದ್ದೀನಿ, ತಿನ್ನೋಣ ಬಾರೋ ಎಂದು ಅವನಿಗೆ ಹೇಳಿ ಅವನಿಗೆ ಕೊಡುತ್ತಾ ತಾನೂ ಒಂದು ಪ್ಲೇಟ್ ತೆಗೆದುಕೊಂಡಳು. ಇಬ್ಬರೂ ಸಮಾಧಾನವಾಗಿ ಬ್ರೆಡ್ ಜಾಮ್ ತಿನ್ನುತ್ತಾ ಕುಳಿತರು. ಇಬ್ಬರ ಮಧ್ಯೆ ಸ್ವಲ್ಪ ಹೊತ್ತು ಮೌನ ತನ್ನ ಆಳ್ವಿಕೆಯನ್ನು ನಡೆಸಿತು. ಸ್ವಲ್ಪ ಹೊತ್ತಿನ ಮೌನದ ನಂತರ ಜಗನ್ನೇ ಮಾತಾಡಿದ. ನಿಖಿ, ಏನಾದರೂ ಮಾತಾಡೆ, ನನ್ನ ಮೇಲೆ ಕೋಪನಾ ಎಂದ. ಛೇ, ಇಲ್ಲೋ, ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು, ಅದಕ್ಕೆ ಹೋಗಲೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀನಿ ಎಂದಳು. ಅದಕ್ಕೆ ಜಗನ್, ಇಂಪಾರ್ಟೆಂಟ್ ಕೆಲಸನಾ ಎಂದು ಕೇಳಿದ. ಅವಳು ಹೌದು ಎಂದು ಚುಟುಕಾಗಿ ಉತ್ತರಿಸಿದಳು, ಏನೋ ಯೋಚಿಸುತ್ತಾ. ಜಗನ್ ತಾನೇ ಮಾತು ಮುಂದುವರೆಸಿದ. ಹಾಗಾದರೆ ಅದರಲ್ಲಿ ಯೋಚಿಸುವಂಥದ್ದೇನಿದೆ, ಹೋಗ್ಬಾ ಅಷ್ಟೇ. ನಿನಗೊಬ್ಬನಿಗೆ ಬೇಜಾರಾಗುತ್ತಲ್ವಾ? ನಿಖಿತಾ ಮಾತು ಕೇಳಿ ಜಗನ್ನಿಗೆ ನಗು ಬಂತು. ನಿಂದೊಳ್ಳೆ ಕತೆ ಆಯಿತು ಕಣೆ, ನನಗ್ಯಾಕೆ ಬೇಜಾರಾಗುತ್ತೆ? ಕೇಳೋದಿಕ್ಕೆ ರೇಡಿಯೋ ಇದೆ, ಟೇಪ್ ರೆಕಾರ್ಡರ್ ಇದೆ, ಓದೋದಿಕ್ಕೆ ಬ್ರೈಲ್ ಬುಕ್ ತಂದುಕೊಟ್ಟಿದೀಯಾ, ಇನ್ನೇನು ಬೇಕು ನನಗೆ? ಇವೆಲ್ಲ ಸಾಕಾದರೆ ಆರಾಮಾಗಿ ಮಲಗಿ ನಿದ್ದೆ ಹೊಡಿತೀನಿ. ಅವನು ನಗುತ್ತಾ ಹೇಳಿದಾಗ ಅವಳು, ಹಾಗಾದರೆ ಸರಿ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ ಎಂದು ಹೋಗಲು ರೆಡಿಯಾಗತೊಡಗಿದಳು. ಹಲೋ, ನಾನು ಗಗನ್ ಮಾತಾಡ್ತಾ ಇರೋದು, ನೀವ್ಯಾರು? ತನ್ನ 25ರ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ಅವರ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಒಡೆಯನಾದ ಶೋಕಿಲಾಲ ಗಗನ್ ಬೆಡ್ರೂಮಿನಲ್ಲಿ ಕುಳಿತು ಯಾವುದೋ ಇಲ್ಲಸಲ್ಲದ ವಿಡಿಯೋಗಳನ್ನು ಮೊಬೈಲ್ನಲ್ಲಿ ನೋಡುತ್ತಿದ್ದ. ಆಗಲೇ ಮೊಬೈಲ್ ರಿಂಗ್ ಆದಾಗ ಎತ್ತಿ ಹಲೋ ಎಂದ. ಹಲೋ, ಯಾರು? ಗಗನ್ ಮಾತಾಡ್ತಾ ಇರೋದಾ? ನಾನು ನಿಖಿತಾ ಮಾತಾಡ್ತಾ ಇರೋದು ಎಂದಳು. ಹೆಣ್ಣು ಬಾಕನೆಂದೇ ಹೆಸರಾಗಿದ್ದ ಗಗನ್ಗೆ ಹುಡುಗಿಯರು ಫೋನ್ ಮಾಡುವುದು ಹೊಸದೇನಲ್ಲ. ಅವನಿಗೆ ಎಷ್ಟು ಜನ ಹುಡುಗಿಯರ ಗೆಳೆತನವಿತ್ತೆಂದರೆ ಯಾವ ಹುಡುಗಿಯರ ಹೆಸರು ಸಹ ಮುಖದೊಂದಿಗೆ ನೆನಪು ಮಾಡಿಕೊಳ್ಳುವುದು ಅವನಿಗೆ ಕಷ್ಟವಿತ್ತು. ಅಂಥದ್ರಲ್ಲಿ ನಿಖಿತಾ ಎಂಬ ಒಂದೇ ಹೆಸರಿನಿಂದ ಅವನಿಗೆ ಅವಳು ಹೇಗೆ ನೆನಪಾಗಬೇಕು? ಅದು ಅಲ್ಲದೆ ಅವನು ಅವಳನ್ನು ನೋಡಿದ್ದೇ ಒಂದು ಬಾರಿ. ನಿಖಿತಾ ನಿಖಿತಾ ಎಂದು ತನ್ನಲ್ಲೇ ಒಂದೆರಡು ಬಾರಿ ಹೇಳಿಕೊಂಡ ಗಗನ್ ಆ ಹೆಸರಿನ ಹುಡುಗಿಯನ್ನು ಜ್ಞಾಪಿಸಿಕೊಳ್ಳಲು ಒದ್ದಾಡಿದ. ಹಲೋ, ನಾನು ನಿಖಿತಾ, ಜ್ಞಾಪಕ ಬರಲಿಲ್ವಾ? ಅವತ್ತು ಸಂಜೆ ಯಶವಂತಪುರ ಬ್ರಿಡ್ಜ್ ಹತ್ರ ನಾವಿಬ್ರು ಭೇಟಿಯಾಗಿದ್ವಿ. ನಿಖಿತಾ ಅವನಿಗೆ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿದಳು. ಆಗಲೇ ಗಗನ್ನಿಗೆ ಅಂದು ಸಂಜೆ ತನ್ನನ್ನು ತಿರಸ್ಕರಿಸಿ ಹೋದ ಹುಡುಗಿ ಜ್ಞಾಪಕಕ್ಕೆ ಬಂದು ತಕ್ಷಣ ಹೇಳಿದ. ಹೋ, ನೀವಾ? ನೆನಪಾಯ್ತು. ಮರ್ತಿದ್ದಕ್ಕೆ ಸಾರಿ. ಈಗಲಾದರೂ ಈ ಬಡಪಾಯಿಯ ನೆನಪಾಯ್ತಲ್ಲ ಸದ್ಯ ಎಂದು ಕೊಂಚ ವ್ಯಂಗ್ಯವಾಗಿ ಹೇಳಿದ. ಅದಕ್ಕೆ ನಿಖಿತಾ ಕೊಂಚವೂ ಬೇಸರಿಸಿಕೊಳ್ಳದೆ ಹೇಳಿದಳು. ಗಗನ್, ನೀವವತ್ತು ಹೇಳಿದ್ರಲ್ಲ, ಯಾವತ್ತಾದರೂ ಫೋನ್ ಮಾಡಿ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೆ ಫೋನ್ ಮಾಡಿದೆ. ನೀವಿವತ್ತು ಫ್ರೀ ಇದ್ದೀರಾ? ಹೋ, ನಾನು ಆಲ್ವೇಸ್ ಫ್ರೀ ಮೇಡಮ್. ಹೇಳಿ, ನಿಮ್ಮನ್ನು ಎಲ್ಲಿ ಪಿಕಪ್ ಮಾಡಲಿ? ಗಗನ್ ಉಲ್ಲಾಸದಿಂದ ಕೇಳಿದ. ನಾನೀಗ ಬೇಕ್ರಿ ಸರ್ಕಲ್ನಲ್ಲಿದ್ದೀನಿ. ನಿಖಿತಾ ತಾನಿರುವ ತಾಣದ ಗುರುತು ಹೇಳಿದ್ದಳು. ಓಕೆ ಓಕೆ ಫೈನ್, ನಮ್ಮನೆಗೆ ಹತ್ರದಲ್ಲೇ ಇದೆಯಾ? ಇನ್ನೊಂದು 20 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ. 22ನೇ ನಿಮಿಷದಲ್ಲಿ ನೀವು ನನ್ನ ಕಾರಲ್ಲಿರ್ತೀರಾ, ಓಕೆನಾ? ಓಕೆ ಎಂದಳು ನಿಖಿತಾ. ಮೊಬೈಲ್ ಕಟ್ ಮಾಡಿದ ಗಗನ್ ಉತ್ಸಾಹದಿಂದ ಎದ್ದು ಸಿಳ್ಳೆ ಹಾಕುತ್ತಾ ಚಕಚಕನೆ ಬಟ್ಟೆ ಬದಲಿಸಿ ರೆಡಿಯಾಗಿ ತನ್ನ ಪ್ರಿಯವಾದ ಸ್ಕೋಡಾ ಕಾರಿನಲ್ಲಿ ವೇಗವಾಗಿ ಹೊರಟ. ಗಗನ್ ಭೇಟಿ. ಏನು ತಗೊಳ್ತೀರಾ ಮೇಡಮ್? ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್? ನಿಖಿತಾಳನ್ನು ಊರ್ವಶಿ ಗಾರ್ಡನ್ ರೆಸ್ಟೋರೆಂಟ್ಗೆ ಕರೆತಂದಿದ್ದ ಶೋಕಿಲಾಲ ಗಗನ್ ಅವಳನ್ನು ಉಪಚರಿಸಿದ. ಏನು ಬೇಡ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ನಿಖಿತಾ ಏನೋ ಯೋಚಿಸುತ್ತಾ ಉತ್ತರಿಸಿದಳು. ಅದಕ್ಕೆ ಗಗನ್ ನಗುತ್ತಾ ಹೇಳಿದ.
ಹಾಗಂದ್ರೆ ಹೇಗೆ ಮೇಡಮ್? ಮಾತಾಡೋದೇನೋ ಇದ್ದೇ ಇರುತ್ತೆ. ಆದರೆ ನಾವಿಲ್ಲಿ ಬಂದು ಕೂತಿರೋದಕ್ಕಾದರೂ ಏನಾದರೂ ತಗೊಳ್ದಿದ್ರೆ ಹೇಗೆ? ಹೋಟೆಲ್ನವರು ಸುಮ್ಮನೆ ಬಿಡ್ತಾರಾ? ಅವನ ಮಾತಿಗೆ ನಿಖಿತಾ ಮುಗಳ್ನಕ್ಕು ಹೇಳಿದಳು. ಕಾಫಿ ಸಾಕು. ಓಕೆ ಯಾರ್, ಯುವರ್ ವೇಶ್. 2 ಕಾಫಿ ಪ್ಲೀಸ್. ವೇಟರ್ಗೆ ಆರ್ಡರ್ ಮಾಡಿದ್ದ ಗಗನ್ ನಿಖಿತಾಳ ಮುಖವನ್ನೇ ನೋಡುತ್ತಾ ಹೇಳಿದ. ನಿಖಿತಾ, ನೀವು ಮಾತು ಶುರು ಮಾಡೋಕ್ಕೆ ಮುಂಚೆ ನಾನೊಂದು ಮಾತು ಹೇಳಲ್ಲ? ಅಯ್ಯೋ ಹೇಳಿ, ಅದಕ್ಕೇನೋ? ನಿಖಿತಾ ಕೊಂಚ ಕುತೂಹಲದಿಂದ ಹೇಳಿದಳು. ಏನಿಲ್ಲ, ನೀವು ಖಂಡಿತ ಇವತ್ತು ರಾತ್ರಿ ನನ್ನ ಜೊತೆ ಕಳಿತೀರಾ ತಾನೇ? ಅಥವಾ ಅವತ್ತು ಕಾಗೆ ಹಾರಿಸ್ದಾಗೆ ಏನಾದರೂ ಹಾರಿಸ್ತೀರಾ? ಗಗನ್ ತಮಾಷೆಯಾಗಿ ಕೇಳಿದರೂ ಅವನ ಮಾತಿನಲ್ಲಿ ಅವಳ ಬಗ್ಗೆ ಸಂಶಯವಿದ್ದದ್ದು ನಿಖಿತಾಗೆ ತಿಳಿಯದಿರಲಿಲ್ಲ. ಅವನ ಮಾತಿಗೆ ಮುಗಳ್ನಗುತ್ತಾ ಹೇಳಿದಳು. ಅಯ್ಯೋ, ನಿಮಗೆ ಆ ವಿಷಯದಲ್ಲಿ ಡೌಟೇ ಬೇಡ ಆಯ್ತಾ? ನಾನವತ್ತು ಕಾಗೆ ಹಾರಿಸಿರಲಿಲ್ಲ, ಇವತ್ತು ಹಾರಿಸಲ್ಲ. 100% ಗ್ಯಾರಂಟಿ. ಓ ಥ್ಯಾಂಕ್ ಯು ವೆರಿ ಮಚ್. ಹಾಗಾದರೆ ಈಗ ನೀವು ಧಾರಾಳವಾಗಿ ಮಾತಾಡಬಹುದು. ಅದೇನೋ ಮಾತಾಡಬೇಕು ಅಂದ್ರಲ್ಲ, ಹೇಳಿ, ನಾನು ಕೇಳೋಕ್ಕೆ ರೆಡಿ. ಅವನ ಮಾತಿಗೆ ಅವಳ 1 ನಿಮಿಷ ಮೌನವಾಗಿ ಕುಳಿತಳು. ಅವಳಿಗೆ ಮಾತು ಹೇಗೆ ಪ್ರಾರಂಭಿಸುವುದು ಎಂದು ತಕ್ಷಣ ಹೊಳೆಯದೆ ಕ್ಷಣ ಯೋಚನೆಗೆ ಜಾರಿದ್ದಳು. ಹೌದೆಂಬಂತೆ ತಲೆಯಾಡಿಸುತ್ತಾ ನಿಧಾನವಾಗಿ ಹೇಳಿದ್ದಳು. ಹೇಗೆ ಮಿಸ್ ನಿಖಿತಾ, ಮಾತಾಡದೆ ಕುಳಿತು ಬಿಟ್ರಿ? ಏನು ವಿಷಯ ಹೇಳಿ, ಎನಿ ಪ್ರಾಬ್ಲಮ್? ಅವನ ಮಾತಿಗೆ ಗಗನ್, ನೀವೇನೂ ತಿಳ್ಕೊಳ್ಳಲ್ಲ ಅಂದರೆ? ಅವಳು ಅರ್ಧಕ್ಕೆ ಮಾತು ನಿಲ್ಲಿಸಿದಾಗ ಆತ ಗಂಭೀರವಾಗಿ ಹೇಳಿದ. ಮಿಸ್ ನಿಖಿತಾ ನೋಡಿ, ನೀವೇನು ಹೇಳಿದ್ರೋ ನಾನು ತಪ್ಪು ತಿಳ್ಕೊಳ್ಳಲ್ಲ. ನಿಮ್ಮನ್ನು ಒಬ್ಬ ಸಾಮಾನ್ಯ ವೇಶ್ಯ ಅಂತ ನಾನು ತಿಳಿದಿದ್ದರೆ ಅವತ್ತು ನಿಮಗೆ ನನ್ನ ಕಾರ್ಡ್ ಕೊಡ್ತಿರ್ಲಿಲ್ಲ. ಇವತ್ತೂ ಸಹ ನೀವು ಫೋನ್ ಮಾಡಿದ ತಕ್ಷಣ ನಿಮ್ಮನ್ನು ಪಿಕಪ್ಪು ಮಾಡ್ತಿರ್ಲಿಲ್ಲ. ಅವತ್ತೇ ನಿಮ್ಮ ಮಾತು, ನಡತೆ, ವ್ಯಕ್ತಿತ್ವ ನನ್ನನ್ನು ಸೆಳೆಯಿತು, ನಿಮ್ಮ ಬಗ್ಗೆ ಗೌರವ ಭಾವನೆ ಮೂಡಿಸಿತು. ಇದೆಲ್ಲ ನಿಮ್ಮನ್ನು ಹೊಗಳೋದಕ್ಕಾಗಲೇ ಉಬ್ಬಿಸೋದಕ್ಕಾಗಲೇ ಹೇಳ್ತಾ ಇಲ್ಲ. ಯಾಕಂದರೆ ನನಗದರ ಅವಶ್ಯಕತೆ ಇಲ್ಲ. ನಾನು ಮನಸ್ಸು ಮಾಡಿದ್ರೆ ಈಗಿಲ್ಲೇ 100 ಜನ ಹುಡುಗಿಯರನ್ನು ಕುಳಿತ ಜಾಗಕ್ಕೆ ಕರೆಸಬಲ್ಲೆ. ಆದರೆ ಯಾಕೋ ನನಗೆ ಆ ತರಹದ ಬೆಲೆ ಹೆಣ್ಣುಗಳ ಬಗ್ಗೆ ಆಸಕ್ತಿ ಹೊರಟು ಹೋಗಿದೆ. ನಾನು ಆಸೆ ಪಟ್ಟ ಒಬ್ಬ ವಿಶೇಷ ಹೆಣ್ಣಿನೊಡನೆ ಮಲಗಿದಾಗ ಸಿಗುವ ತೃಪ್ತಿ ಬೇರೆ ಸಮಯದಲ್ಲಿ ಸಿಗಲ್ಲ. ಅದಕ್ಕೆ ನೀವು ಕರೆದ ತಕ್ಷಣ ನಾನು ಬಂದಿದ್ದು. ಹೇಳಿ, ಏನು ವಿಷಯವಾದರೂ ನಿಸ್ಸಂಕೋಚವಾಗಿ ಹೇಳಿ. ಅವನ ಮಾತು ಕೇಳಿ ಅವಳ ಮನಸ್ಸಿಗೆ ಕೊಂಚ ಧೈರ್ಯ ಬಂದಂತಾಗಿದ್ದು. ಗಗನ್, ನನಗೂ ಅಷ್ಟೇ ನಿಮ್ಮ ಬಗ್ಗೆ ಏಕೋ ವಿಶೇಷ ಅಭಿಮಾನ ಇದೆ. ಯಾಕೋ ಗೊತ್ತಿಲ್ಲ. ಅದಕ್ಕೆ ನನ್ನ ಕಷ್ಟ ಸುಖ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತಿದ್ದೀನಿ. ಶೋಕಿಲಾಲನ ಮೇಲೆ ಅಷ್ಟು ಭರವಸೆ ಇಟ್ಕೊಂಡಿದ್ದೀರಲ್ಲ, ಥ್ಯಾಂಕ್ಸ್. ಹೇಳಿ, ಮುಕ್ತವಾಗಿ ನಗುತ್ತಾ ಹೇಳಿದ. ನನಗೆ 2 ಲಕ್ಷ ರೂಪಾಯಿಗಳ ತುರ್ತು ಅವಶ್ಯಕತೆ ಇದೆ ಗಗನ್, ಸಾಲದ ರೂಪದಲ್ಲಿ. ಅವನನ್ನೇ ನೋಡುತ್ತಾ ನಿಧಾನವಾಗಿ ಹೇಳಲೋ ಬೇಡವೋ ಎಂಬಂತೆ ಹೇಳಿದಳು ನಿಖಿತಾ. 2 ಲಕ್ಷ? ಚಕಿತನಾಗಿ ಉದ್ಗರಿಸಿದ ಗಗನ್. ಅವನ ಉದ್ಗಾರ ಕೇಳಿ ನಿಖಿತಾ ಪೆಚ್ಚಾಗಿ ಹೇಳಿದಳು. ನೋಡಿ ಗಗನ್, ನೀವು ಕೊಡಲೇಬೇಕು ಅಂತ ನಾನು ಹೇಳಲಿಲ್ಲ. ಹಾಗೆಯೇ ಇಷ್ಟು ದೊಡ್ಡ ಮೊತ್ತ ನನ್ನ ಮೈಯ ಬೆಲೆಯೂ ಅಲ್ಲ. ಆದರೆ ಅಷ್ಟು ಹಣದ ಅವಶ್ಯಕತೆ ನನಗೆ ಇರೋದ್ರಿಂದ ನಿಮ್ಮನ್ನ ಕೇಳಿದೆ ಅಷ್ಟೇ. ದಯವಿಟ್ಟು ತಪ್ಪು ತಿಳಿಯಬೇಡಿ. ಈಗ ಆ ಹಣದ ವಿಷಯ ಇಲ್ಲೇ ಮರೆತು ಬಿಡಿ. ಛೇ, ನೀವು ನನ್ನನ್ನು ತಪ್ಪು ತಿಳಿತಿದ್ದೀರಾ ನಿಖಿತಾ. ನನಗೆ ನೀವು 2 ಲಕ್ಷ ಸಹಾಯ ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನನಗೆ ಆ ಮೊತ್ತ ಅಂತ ದೊಡ್ಡದೂ ಅಲ್ಲ. ಆದರೆ ನಿಮಗೆ ಅಷ್ಟೊಂದು ದುಡ್ಡು ಒಟ್ಟಿಗೆ ಯಾಕೆ ಬೇಕಾಗಿದೆ ಅಂತ ತಿಳ್ಕೊಳ್ಳೋಕೆ ಕೆಟ್ಟ ಕುತೂಹಲ ನನ್ನನ್ನು ಈಗ ಕಾಡೋಕೆ ಶುರು ಮಾಡಿದೆ ಅಷ್ಟೇ. ಗಗನ್ ಅವಳಲ್ಲಿನ ಕೀಳರಿಮೆಯನ್ನು ತೊಡೆದು ಹಾಕಲು ಪ್ರಯತ್ನಿಸುವುದರ ಜೊತೆಗೆ ತನ್ನ ಉದ್ಗಾರಕ್ಕೆ ಕಾರಣವನ್ನೂ ನೀಡಿದ. ಅವನ ಮಾತು ಕೇಳಿದ ನಿಖಿತಾಗೆ ಪುನಃ ಧೈರ್ಯ ಬಂದಂತಾಗಿತ್ತು. ನಿಧಾನವಾಗಿ ಹೇಳಿದಳು. ಹೇಳ್ತೀನಿ, ನಿಮಗಲ್ಲದೆ ಇನ್ಯಾರಿಗೆ ನನ್ನ ಕಷ್ಟ ಹೇಳಲಿ ಎಂದ ಅವಳು. ಅಂದು ಜಗನ್ ಆಕಸ್ಮಿಕವಾಗಿ ಸಿಕ್ಕಾಗಿನಿಂದ ಹಿಡಿದು ನಂತರ ನಡೆದ ಪ್ರತಿಯೊಂದು ವಿಷಯವನ್ನು ವಿವರಿಸಿದಳು. ಜಗನ್ನ ಅಂಧಕಾರದ ಬಾಳು ಅವನಲ್ಲಿ ತಾನು ಧೈರ್ಯ ತುಂಬಿದ್ದೋ, ಅವನನ್ನು ತನ್ನ ಮನೆಗೆ ಕರೆದೊಯ್ದು ಜೊತೆಗೆ ಇರಿಸಿಕೊಂಡಿದ್ದೋ, ಅವನು ಆತ್ಮೀಯನಾದದ್ದೋ, ಅವನನ್ನು ಪ್ರೀತಿಸಿದ್ದೋ, ತಾನು ವೇಶ್ಯವೃತ್ತಿಯನ್ನು ಬಿಟ್ಟು ಬಿಡಲು ನಿರ್ಧರಿಸಿದ್ದೋ, ಜಗನ್ನ ಕಣ್ಣಿನ ಆಪರೇಷನ್ಗೆ 2 ಲಕ್ಷ ಖರ್ಚಾಗುವುದಾಗಿ ಡಾಕ್ಟರ್ ಹೇಳಿದ್ದೋ, ಅದಕ್ಕಾಗಿ ತಾನು ಪುನಃ ಅನಿವಾರ್ಯವಾಗಿ ಅದೇ ವೃತ್ತಿಗೆ ಅಂಟಿಕೊಂಡಿದ್ದೋ, ಆದರೆ ಅಷ್ಟು ಹಣ ಹೊಂದಿಸಲು ಸಾಧ್ಯವಾಗದಿರುವುದು. ಹೀಗೆ ತನ್ನ ಬದುಕಿನ ಕಥೆಯನ್ನು ಅವನೆದುರು ಬಿಚ್ಚಿಟ್ಟಳು ನಿಖಿತಾ.
ಅವಳ ಕಥೆಯನ್ನು ಕೇಳಿದ ಗಗನ್ ಕಣ್ಣುಗಳಲ್ಲಿ ಅವನಿಗರಿವಿಲ್ಲದಂತೆಯೇ ನೀರು ತುಂಬಿತ್ತು. ಅವಳ ತ್ಯಾಗ ಮನೋಭಾವ, ಸಹಾಯದ ಸ್ವಭಾವ, ನಿಷ್ಕಲ್ಮಶ ಹೃದಯ ಅವನನ್ನು ಅವಳೆದುರು ಕುಬ್ಜನನ್ನಾಗಿಸಿತ್ತು. ಛೆ, ಇಂಥ ದೇವತೆಯೊಡನೆ ತಾನು ರಾತ್ರಿ ಕಳೆಯ ಬಯಸಿದನಲ್ಲ. ಇವಳೊಡನೆ ಮಲಗುವುದೂ ಒಂದೇ, ಎತ್ತ ತಾಯಿಯನ್ನು ಕಾಮದ ದೃಷ್ಟಿಯಿಂದ ನೋಡುವುದೂ ಒಂದೇ ಎನಿಸಿ ಅವನಿಗೆ ತನ್ನ ಬಗ್ಗೆಯೇ ಜಿಗುಪ್ಸೆಯಾಗಿತ್ತು. ತನ್ನ ಭಾವೋದ್ವೇಗವನ್ನು ಕಷ್ಟಪಟ್ಟು ತಡೆಯುತ್ತಾ ಹೇಳಿದ, ನಿಖಿತಾ, ನೀವು ನಿಜವಾಗಲೂ ಗ್ರೇಟ್. ನಿಮ್ಮನ್ನು ನನ್ನ ಗೆಳತಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. 2 ಲಕ್ಷವಲ್ಲ, 3 ಲಕ್ಷ ಬೇಕಾದರೂ ಕೊಡ್ತೀನಿ. ಒಟ್ಟಿನಲ್ಲಿ ಜಗನ್ನಿಗೆ ಕಣ್ಣು ಕಾಣಿಸುವಂತಾಗಿ ನೀವಿಬ್ಬರೂ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಎಂದ ಅವನ ಮಾತನ್ನು ಕೇಳಿ ತನ್ನ ಕಿವಿಯನ್ನೇ ನಂಬಲಾಗಲಿಲ್ಲ ನಿಖಿತಾಗೆ. 1 ನಿಮಿಷ ಸ್ತಬ್ಧವಾಗಿ ಅವನನ್ನೇ ನೋಡಿ ನಂತರ ಸವರಿಸಿಕೊಂಡು ಹೇಳಿದಳು, ಗಗನ್, ನೀವು ನಿಜ ಹೇಳ್ತಿದ್ದೀರಾ? ಇದು ಕನಸು ಅಲ್ಲ ತಾನೇ? ಅವಳ ಮಾತಿಗೆ ಅವನು ಮುಗಳ್ನಕ್ಕ. ಯಾಕೆ, ಅನುಮಾನನಾ? ಈಗಲೇ ಚೆಕ್ ಬರೆದು ಕೊಡ್ತೀನಿ ಎನ್ನುತ್ತಾ ಜೇಬಿನಿಂದ ಚೆಕ್ ಬುಕ್ ತೆಗೆದ. ಅದನ್ನು ನೋಡಿದ ನಿಖಿತಾ ತಬ್ಬಿಬ್ಬಾಗಿ, ಗಗನ್, 1 ನಿಮಿಷ ಮತ್ತೊಮ್ಮೆ ಯೋಚನೆ ಮಾಡಿ. ನನಗೆ ನೀವು 2 ಲಕ್ಷ ಕೊಡ್ತಿರೋದೇನೋ ಸರಿ, ಆದರೆ ನಾನು ಆ ಸಾಲನ ನೀವಂದ್ಕೊಳ್ಳೋ ಸಮಯದಲ್ಲಿ ತೀರ್ಸೋಕೆ ಆಗುತ್ತೋ ಇಲ್ಲೋ, ಅಥವಾ ತೀರಿಸೋಕೆ ಆಗದೇನೂ ಇರಬಹುದು ಎಂದಳು. ಅದಕ್ಕೆ ಗಗನ್ ನಗುತ್ತಾ ಹೇಳಿದ, ನಿಖಿತಾ, ನಿಮಗೆ ಇದನ್ನು ಸಾಲ ಕೊಡ್ತಿದ್ದೀನಿ ಅಂತ ಯಾರು ಹೇಳಿದ್ದು? ಅಂದರೆ? ನಿಖಿತಾಗೆ ಅವನ ಮಾತನ್ನು ಜೀರ್ಣಿಸಿಕೊಳ್ಳಲಾಗಲಿಲ್ಲ. ಅಂದರೆ ಇದನ್ನ ನೀವು ವಾಪಸ್ ಕೊಡಬೇಕಾಗಿಲ್ಲ, ಗಗನ್ ಮುಗಳ್ನಗುತ್ತಾ ಹೇಳಿದ. ಅಂದರೆ ಇಷ್ಟು ದೊಡ್ಡ ಮೊತ್ತನ ನೀವು ನನ್ನ ಒಂದು ರಾತ್ರಿಯ ಬೆಲೆ ಅಂತ ಕೊಡ್ತಿದ್ದೀರಾ? ಅಚ್ಚರಿಯಿಂದ ಉದ್ಗರಿಸಿದಳು. ಅದಕ್ಕೆ ಗಗನ್ ಗಂಭೀರವಾಗಿ ಹೇಳಿದ, ನಿಖಿತಾ, ನಾನಿದನ್ನ ಒಂದು ರಾತ್ರಿಯ ಬೆಲೆ ಅಂತಾನೂ ಕೊಡ್ತಿಲ್ಲ, ಸಾಲ ಅಂತಾನೂ ಕೊಡ್ತಿಲ್ಲ. ಒಬ್ಬ ಗೆಳೆಯ ಮತ್ತೊಬ್ಬ ಗೆಳೆಯನಿಗೆ ಸಹಾಯ ಮಾಡ್ತಿದ್ದಾನೆ ಅಷ್ಟೇ. ನಿನಗೆ ಮಾಡ್ತಿರೋ ಈ ಸಹಾಯಕ್ಕೆ ಪ್ರತಿಯಾಗಿ ನನ್ನ 2 ಕೋರಿಕೆಯನ್ನು ಈಡೇರಿಸಿದರೆ ಅಷ್ಟು ಸಾಕು. ನಿಖಿತಾಗೆ ಮಾತಾಡಲಾಗದೆ ಅವನನ್ನೇ ನೋಡಿದಳು. ಗಗನ್ ತನ್ನ ಮಾತು ಮುಂದುವರೆಸಿದ, ಇನ್ಮುಂದೆ ನಾವಿಬ್ಬರು ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ಬಹುವಚನದಲ್ಲಿ ನೀವು ಅಂತ ಕರೆಯೋದು ಬೇಡ, ನೀನು ಅಂದರೆ ಸಾಕು. ಹಾಗೆಯೇ ಇನ್ನೊಂದು ಕೋರಿಕೆ ಅಂದರೆ, ನೀನು ಇನ್ನು ಮುಂದೆ ನಿನಗೆ ಇಷ್ಟವಿಲ್ಲದೆ ಇರೋ ಈ ವೇಷವೃತ್ತಿಯನ್ನು ಬಿಟ್ಟು ಬಿಡಬೇಕು. ನಿಖಿತಾಗೆ ಮಾತು ಹೊರಡುವುದೇ ಕಷ್ಟವಾಯಿತು. ಜಗತ್ತಿನಲ್ಲಿ ಇಷ್ಟು ಒಳ್ಳೆಯತನವೂ ಇರುತ್ತದೆಯೇ ಎಂದೆನಿಸಿತು. ನೀವು ಹೇಳ್ತಿರೋದೇನು ಗಗನ್? ನಿಮಗೆ ನನ್ನ ಜೊತೆ ಮಲಗಬೇಕು ಅಂತ? ಅವಳ ಮಾತನ್ನು ಅರ್ಧದಲ್ಲಿಯೇ ತುಂಡರಿಸಿದ ಅವನು ಹೇಳಿದ, ಆಸೆ ಇತ್ತು, ಆದರೆ ಹೀಗಿಲ್ಲ. ಯಾಕಂದರೆ ನೀನೀಗ ಬರೀ ನನ್ನ ಗೆಳತಿ ಮಾತ್ರವಲ್ಲ, ನನ್ನ ಗುರು ಕೂಡ. ನನ್ನ ಇಡೀ 25 ವರ್ಷಗಳ ಜೀವನದಲ್ಲೇ ಯಾರೂ ಹೇಳಿಕೊಡಲಾರದಂತಹ ಅಮೂಲ್ಯ ಪಾಠವನ್ನು ನೀನು ನನಗೆ ಹೇಳಿಕೊಟ್ಟಿದ್ದೀಯ. ನಾನು ಇಷ್ಟು ದಿನ ಬದುಕುವುದು ಎಂದರೆ ಕೇವಲ ಮೋಜು ಮಸ್ತಿ ಮಾಡಿಕೊಂಡು ನಮಗೋಸ್ಕರ ಮಾತ್ರ ಬದುಕುವುದು ಅಂದುಕೊಂಡಿದ್ದೆ. ಆದರೆ ನೀನು ಇಂದು ನಿಜವಾಗಿ ಬದುಕುವುದು ಅಂದರೆ ಏನು ಅನ್ನೋ ಪಾಠವನ್ನು ಅರ್ಥ ಮಾಡಿಸಿದೀಯಾ. ನಾವು ಬರೀ ನಮಗಾಗಿ ಬದುಕುವುದು ಬದುಕಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡಿ ಅವರಿಗೋಸ್ಕರ ತ್ಯಾಗ ಮಾಡುವುದೇ ನಿಜವಾದ ಬದುಕು ಅನ್ನೋ ಅದ್ಭುತ ಸತ್ಯವನ್ನು ಹೇಳಿಕೊಟ್ಟೆ. ಯಾವ ಗುರಿಯೂ ಇಲ್ಲದೆ ಅಪ್ಪನ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಉಡಾಯಿಸಿ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದ ನನಗೆ ಇಂದು ನಿನ್ನ ಈ ಪಾಠದಿಂದಾಗಿ ಕಣ್ಣು ತೆರೆಯಿತು. ನನ್ನ ಜೀವನದ ರೀತಿಯನ್ನೇ, ಯೋಚನೆಯ ರೀತಿಯನ್ನೇ ಬದಲಿಸಿದ ಹೆಣ್ಣು ನೀನು. ನೀನು ಮಾಡಿರುವ ಇಂಥ ಅಮೂಲ್ಯ ಪಾಠದ ಮುಂದೆ ನಾನು ಕೊಡುತ್ತಿರುವ ಈ ದುಡ್ಡು ಏನೇನೂ ಅಲ್ಲ. ದಯವಿಟ್ಟು ಈ ಹಣವನ್ನು ಬೇಡ ಅನ್ಬೇಡ. ನನ್ನ ಬಾಳನ್ನೇ ತಿದ್ದಿ ತೀಡಿದ ನಿನಗೆ ಬರೀ ಬಾಯಿ ಮಾತಿನಲ್ಲಿ ಥ್ಯಾಂಕ್ಸ್ ಹೇಳಿ ಕೈ ಕೊಡುವಿಕೊಳ್ಳುವ ಬದಲು ನಿನಗೆ ಸಹಾಯ ಮಾಡುವ ಇಂಥ ಒಂದು ಸದಾವಕಾಶ ನನಗೆ ಸಿಕ್ಕಿದೆಯಲ್ಲ, ಅಷ್ಟೇ ಸಾಕು ನನಗೆ. ಜೀವನದಲ್ಲಿ ಮೊದಲ ಬಾರಿಗೆ ನಾನೊಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ. ಅದಕ್ಕೆ ನಿಜವಾಗಲೂ ನನಗೆ ಖುಷಿಯಾಗಿದೆ. ಅದಕ್ಕೆ ಕಾರಣ ನೀನು ಈ ದುಡ್ಡಿನಿಂದ ಜಗನ್ನ ಕಣ್ಣಿನ ಆಪರೇಷನ್ ಮಾಡಿಸಿ ಇಬ್ಬರೂ ಮದುವೆಯಾಗಿ ಸುಖವಾಗಿದ್ದರೆ ನಾನು ಮಾಡ್ತಿರೋ ಈ ಸಹಾಯ ಸಾರ್ಥಕವಾಗುತ್ತೆ. ಈ ಚೆಕ್ಕನ್ನು ನಿಮ್ಮ ಮದುವೆಯ ಅಡ್ವಾನ್ಸ್ ಉಡುಗೊರೆ ಅಂತ ಅನ್ಕೊಳ್ಳಿ. ಗಗನ್ನ ಮಾತು ಕೇಳಿದ ಅವಳಿಗೆ ತಾನು ಕನಸು ಕಾಣುತ್ತಿಲ್ಲವಷ್ಟೇ ಅನಿಸಿತು. ಒಬ್ಬ ಶೋಕಿಲಾಲ ಕಾಮುಕ ವ್ಯಕ್ತಿ ಇಷ್ಟರ ಮಟ್ಟಿಗೆ ಬದಲಾಗಿದ್ದಾನೆ ಎಂಬುದನ್ನೇ ಅವಳಿಂದ ನಂಬಲಾಗಲಿಲ್ಲ. ಆದರೆ ಸತ್ಯ ಅವಳ ಕಣ್ಣೆದುರಿಗಿತ್ತು.
ನಡುಗುವ ಕೈಗಳಿಂದ ಅವನು ಕೊಟ್ಟ ಚೆಕ್ಕನ್ನು ತೆಗೆದುಕೊಂಡಳು. ಅವಳ ಕಣ್ಣುಗಳು ನೀರು ತುಂಬಿಕೊಂಡು ಎದುರಿನ ದೃಶ್ಯ ಮಂಜು ಮಂಜಾಗಿ ಕಾಣುತ್ತಿತ್ತು. ಪವಾಡದ ರೀತಿ ಬದಲಾಗಿದ್ದ ಗಗನ್ನ ಕೈಗಳ ಮೇಲೆ ನಿಖಿತಾಳ ಕಣ್ಣೀರು ಅವಳಿಗರಿವಿಲ್ಲದಂತೆಯೇ ಜಾರಿಬಿದ್ದು. ಅವನ ಕೈ ಹಿಡಿದ ನಿಖಿತಾ ತಡೆಯಲಾಗದೆ ಅದನ್ನು ತನ್ನ ಕಣ್ಣಿಗೊತ್ತಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತುಬಿಟ್ಟಳು. ಅವಳು ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ತನ್ನ ಎದೆಯಾಳದಲ್ಲಿ ಹೆಪ್ಪುಗಟ್ಟಿದ್ದ ದುಃಖವನ್ನೆಲ್ಲ ಕರಗಿಸಿಕೊಂಡು ಹಗುರಾಗಿದ್ದಳು. ಇಬ್ಬರು ಅಲ್ಲಿಂದ ಹೊರಟಾಗ ಹೊಸ ಜನ್ಮ ಪಡೆದ ಹೊಸ ಮನುಷ್ಯರಾಗಿದ್ದರು. ಜಗನ್ನಿಗೆ ಮತ್ತೆ ಕಣ್ಣು ಬರುತ್ತಾ? ಜಗನ್ನಿಗೆ ನಿಖಿತಾಳ ವಿಷಯ ತಿಳಿದರೆ ಅವನು ಕ್ಷಮಿಸುತ್ತಾನಾ? ಇವರಿಬ್ಬರೂ ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 6 ಮುಂದುವರಿಯುತ್ತದೆ. ಭಾಗ 6ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.